ಉತ್ತರ ಕರ್ನಾಡು ಇವತ್ತು ವಿಶೇಷವಾಗಿ ಈ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತೊಂದು ಪ್ರ್ಯಾಂಕ್ ಮಾಡ್ತಾ ಇದ್ದೀವಿ. ನಾನು ಮತ್ತು ಸಂಧ್ಯಾ ಟ್ಯಾಟೂ ಹಾಕ್ಸೋಣ ಅಂತ ಡಿಸೈಡ್ ಮಾಡಿರೋ ಥರ. ಸೊ ಸಿರಿನ ಬಕ್ರಾ ಮಾಡ್ತಾಯಿದ್ದೀವಿ. ಬಂದಿದ್ದೀವಿ, ಅವಳು ಮಮ್ಮಿ ಬೈಯುತ್ತೆ ಹಂಗೆ ಹಿಂಗೆ ಅಂತ ಅಂದ್ಲು. ಕನ್ವಿನ್ಸ್ ಮಾಡಿದ್ದೀವಿ ಹಾಕ್ಸು ಸೂಪರಾಗಿ ಕಾಣಿಸುತ್ತೆ ಅಂತ. ಸೊ ನಮ್ಮ ಜೊತೆ ಅವಳು ಹಾಕ್ಸ್ತೀನಿ ಅಂತ ಅಂದಿದ್ದಾಳೆ. ಇವಾಗ ಇಲ್ಲೇ ಅಂಗಡಿಗೆ ಹೋಗಿದ್ದಾರೆ. ಈಗ ಹಂಗೆ ನೋಡಿ, ಅವಳಿಗೆ ಗೊತ್ತಿಲ್ಲ ಇದು ಪ್ರ್ಯಾಂಕ್ ಅಂತ. ಸೊ ಅವಳಿಗೆ ಹೇಳಿದ್ದೀನಿ ಬ್ಲಾಗ್ ಮಾಡೋಕ್ಕೆ. ಹೆಂಗೆ ಮಜಾ ಇರುತ್ತೆ ನೋಡಿ ಲಾಸ್ಟ್ವರೆಗೂ. ಬರ್ತಿದ್ದೀನಾ? ಚಿನ್ನ ಬರ್ತಿದ್ಯಾ ನೋಡು. ಬರ್ತಾ ಇದೆ ನಿಜ ಹಾಕಿಸ್ಕೊಳ್ಳ ಪಾಪ. ಏನಾಗಲ್ವೇ ಹಾಕಿಸ್ಕೊಳ್ಳಿ. ಭಯ ಪಾಪ. ನಮ್ಗೆ ಭಯ ಇಲ್ವಾ? ಜ್ವರ ಬರುತ್ತೆ ಅನ್ಸುತ್ತೆ. ಸೆನ್ಸಿಟಿವ್ ಭಯ ಅನ್ನೋದಕ್ಕಿಂತ ಮಮ್ಮಿದೆ ಪಾಪ ಭಯ. ಏನು ಮಾಡಲ್ರಿ, ಒಂದೆರಡು ದಿನ ಬೈತಾರೆ ಅಷ್ಟೇ. ಮತ್ತೆ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತಾ ಅವ್ರಿಗೆ ಸುಮ್ಮನಾಗಿರ್ತಾರೆ. ಏನು ಹಾಕಿಸ್ಕೊಳ್ಳಿ ಆಯಿತು. ನೀನೆಲ್ಲ ಹೇಳಿದ್ದೀನಿ ರಿಂಗ್ ಹತ್ರ ಇನ್ಫಿನಿಟಿ ಅಂತ ಹಾಕಿಸ್ತೀನಿ ಅಂತ. ಅದು ಬೇಡ ಅಂದರೆ ಮಾಮ್ ರಿಲೇಟೆಡ್ಡು ಅಂದರೆ ನೋಡಿದ್ರೆ ಹಾಕು. ಅಲ್ಲಿ ಕಾಣಿಸುತ್ತಾ? ಏನು ಕಾಣಿಸುತ್ತೆ? ಈಗ ನನ್ನ ಡ್ರೆಸ್ ಕಾಣಿಸುತ್ತೆ. ಆ್ಯಕ್ಚುಲಿ ತುಂಬ ಒಂಥರ ಖುಷಿ ಇದೆ. ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಹಾಕಿಸ್ಕೊಂಡಿದ್ದಾಗ ನಾನು ಅವ್ರಿಗೆ ಬೈತಿದ್ದೆ, ಇದೇನು ಈ ಟ್ಯಾಟೂ ಎಲ್ಲ ಹಾಕಿಸ್ಕೊತೀರಾ ನೀವು, ಅದು ಒಂಚೂರು ಚೆನ್ನಾಗಿರಲ್ಲ ಅಂತ. ಈಗ ನಾನೇ ಹಾಕಿಸ್ಕೊಂಡಾಗ ಅವ್ರುಗಳು ಏನಂತಾರೆ? ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಸಿರಿ ಬೈತಿದ್ದು ಇಲ್ಲ, ಏನು ಅನ್ಸಲ್ವೇ. ಅಮ್ಮಂದು ಇದಕ್ಕೆ ಹಾಕಿದ್ಯಲ್ವಾ, ಸೊ ಅಮ್ಮನು ಇಂಪ್ರೆಸ್ ಆಗ್ತಾರೆ. ಆನ್ ಆಗಿದ್ಯಾ? ಫಸ್ಟ್ ವಿಡಿಯೋ ನೋಡು. ಸರಿ, ಟಿಕ್ಕಿ ಪುರಿ ತಿಂತೀಯಾ? ಮನೆಯಲ್ಲಿ ಒಂದೊಂದು ಕುಕ್ಕರ್ ಅಂತ ತಿಂತಾಳೆ. ಇಲ್ಲಿ ವಾಚ್ ಕೊಡ್ಸೋನು ಏನಕ್ಕೆ? ಕಾಲೇಜ್ಗೆ ಬೈ, ಇವಳಿಗೆ ಯಾವ್ದಾದ್ರು ಕೆಲಸ ಇದ್ರೆ ಕೊಟ್ಬಿಡಿ ವಾಚ್ ಅಂತೆ. ಒಂದು ಸಂಬಳ ಬೇಡ. ಗೈಸ್ ಏನು ಗೊತ್ತಾ, ನಮ್ಮಮ್ಮ ವಿಂಟೇಜ್ ವಾಚ್ ಕೊಡಿಸಿದ್ರು ನನಗೆ. ಎಷ್ಟು 3000 4000 ರುಪೀಸ್ ಆಯ್ತಾ? ಅದಲ್ಲೇ 3000 4000 ಬರ್ರಿ ಗುರು, ಬರೀ 250 ರೂಪಾಯಿ ಗುರು ವಾಚ್. ಅದು 250 ರುಪೀಸ್ ವಾಚ್ನ ವಾಚ್ ಅದು 250 ರುಪೀಸ್ ವಾಚ್ನ 3000 5000 ಅಂತಳ. ಅದು ಟ್ಯಾಟೂ ಡಿಸೈನ್ ನೀನೇ ಹುಡುಕು ಚೆನ್ನಾಗಿರೋದು. ಸೀರಿಯಸ್ ಆಗಿ ನನಗೆ ಗೊತ್ತಾಗ್ತಿಲ್ಲ, ಪ್ಲೀಸ್ ಹುಡ್ಕೊಡು. ನನಗೆ ಗೊತ್ತಾಗಲ್ಲ, ನೀನೇ ನೋಡು. ಅಂದರೆ ಮಾಮ್ ರಿಲೇಟೆಡ್. ಮಾಮು ಅದು ಕ್ಯಾಶುವಲ್ ಆಗೋಯ್ತು, ಒಂಥರ ಹಾಕ್ಸಿದ್ರೆ ಯೂನಿಕ್ ಆಗಿರಬೇಕು. ತಿರುಗಿ ನಾವು ಟ್ಯಾಟೂಗೆ ವಿಡಿಯೋ ಕಾಂಪ್ಲೆಕ್ಸ್ ಹೋಗ್ಬಿಡೋಣ. ವಿಡಿಯೋ ಕಾಂಪ್ಲೆಕ್ಸ್. ನಾನು ಫಸ್ಟ್ ಟೈಮ್ ನಿಜ ಹೇಳಿದಾಗ ನಾನು ನಿಜ ನಂಬಿರ್ಲಿಲ್ಲ. ಎಲ್ಲ ನೀವು ನನಗೆ ಸುಮ್ಮನೆ ತಮಾಷೆ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದು. ಮನೆಗ ಆ ಕಡೆಯಿಂದ ಹೋಗ್ತೀನಿ. ಆರ್ಟಿಸ್ಟ್ ನೀನು ಗೊತ್ತು, ಅವನು ಆಕ್ಚುಲಿ ಟ್ಯಾಟೂ ಆರ್ಟಿಸ್ಟ್. ನೋಡಿದ್ರೆ ನೀನ್ ಶಾಕ್ ಆಗೋಯ್ತೀಯ, ಇವ್ರಾ ಅಂತ. ಯಾರು ನಿನ್ನ ಫ್ರೆಂಡ್ಸಾ? ನಿಂಗೆ ಗೊತ್ತು, ವಿಡಿಯೋಸ್ ನೋಡಿದ್ಯಾ ನೀನೇ? ಅವ್ರ ವಿಡಿಯೋಸ್ ಜಾಸ್ತಿ ನೋಡಿದ್ಯಾ ಆರ್ಟಿಸ್ಟ್? ಯಾರು ಪಾಪ? ನನ್ಗೆ ಗೊತ್ತಿಲ್ಲ. ಅವನು ಅವ್ನ ಫ್ರೆಂಡ್ ಅಂತ ನನಗೆ ಗೊತ್ತಿಲ್ಲ ಅದು ಯಾರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಟ್ಯಾಟೂ ಆರ್ಟಿಸ್ಟ್ ಬಂದು ಯಾರು ಅಂದರೆ ನಮ್ಮ ಸಿರಿ ಅವ್ರ ಫಾಲೋವರು ತುಂಬ ಅವ್ರದ್ದು ವಿಡಿಯೋಸ್ ನೋಡ್ತಾರೆ. ಅದು ಯಾರು ಅಂದರೆ ಮುಳ್ಳಯ್ಯನಗಿರಿಯ ಮುಳ್ಳಂದಿಗಳು. ಮ್ಯೂಸಿಕ್ ಯಾರದು ಹೇಳು, ಯಾರದು ಹೇಳು, ಹೇಳು, ಯಾರು ಹೇಳು? ನೋಡ್ಬಿಟ್ಟೆ ಅವ್ರಮ್ಮ, 40 ವರ್ಷದಿಂದ ಕಿವಿಯಾರಿ ಕೇಳಿದ್ರೆ ಕಣ್ಣಾರೆ ನೋಡಿದೆ. ಅದು ನೋಡ್ದಾಗಿಂದ ನನ್ನ ಬಾಡಿ ಕಡಗಡ ಆಗ್ತಿದೆ ಅವ್ರಮ್ಮ. ಟ್ಯಾಟೂ ಹಾಕ್ಸಾಯ್ತು, ಮನೆಗೆ ಹೋಗೋಣ ಬನ್ನಿ ಪಾಚ್ಕೊಳ್ಳೋಣ ಅಂತೂ ಇಂತೂ ಪ್ರ್ಯಾಂಕ್ ಸಕ್ಸಸ್ಫುಲ್ ಆಗಿ ಆಯ್ತು ಸಿರಿ ಮೇಲೆ. ಸೊ ಸ್ನೇಹಿತರೆ, ಅಂತೂ ಇಂತೂ ಸಿರಿಗೆ ಕುರಿ ಮಾಡಿ 5 ಸ್ಟಾರಲ್ಲಿ ಡಯಟ್ ಅಂತಾಳೆ, 5 ಸ್ಟಾರಲ್ಲೆಲ್ಲ ಕೊಡಿಸ್ಬಿಟ್ಟು ಕರ್ಕೊಂಬಂದ್ವಿ. ಏನಂತೀರಾ ನಿಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ?
ನಾನು ನಿಜ ಟ್ಯಾಟು ಹಾಕಿಸ್ತೀರ ಅಂತ ಅನ್ಕೊಂಡಿದ್ದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಕುರಿ ಬಾಂಡ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ.